ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜಿಕೆ ಪರಿಣಿತಿ. ಇಂದಿನ ಮೊದಲನೇ ಪ್ರಶ್ನೆ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಬರೆದ ಗ್ರಂಥ ಯಾವುದು? ಆ್ಯನ್ ಐಡಲಿಸ್ಟ್ ವ್ಯೂ ಆಫ್ ಲೈಫ್. ಆರ್ ವೆಂಕಟರಾಮನ್ ಅವರು ಬರೆದ ಗ್ರಂಥ ಯಾವುದು? ಮೈ ಪ್ರೆಸಿಡೆನ್ಷಿಯಲ್ ಇಯರ್ಸ್. ಕಿಂಗ್ ಆಫ್ ಡಾರ್ಕ್ ಚೇಂಬರ್ ಗ್ರಂಥವನ್ನು ಬರೆದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಎಂದು ಇವರನ್ನು ಕರೆಯುವರು? ಸಿಗ್ಮಂಡ್ ಫ್ರಾಯ್ಡ್. ಮೌಂಟ್ ಎವರೆಸ್ಟ್ ಅನ್ನು ಪ್ರಥಮವಾಗಿ ಏರಿದ ಭಾರತೀಯರು ಯಾರು? ಶೆರ್ಪಾ ತೇನ್ಸಿಂಗ್. ಪರಮಾಣು ಬಾಂಬ್ ಶೋಧಕರಾದ ಜರ್ಮನ್ ವಿಜ್ಞಾನಿ ಯಾರು? ಒಟ್ಟೋ ಹಾನ್. ಇವರನ್ನು ಗ್ರೀಕ್ ದುರಂತ ನಾಟಕಗಳ ಜನಕ ಎಂದು ಕರೆಯುತ್ತಾರೆ? ಎಸ್ಕೈಲಸ್. ಭಾರತದ ಪಕ್ಷಿ ಮನುಷ್ಯ ಎಂದು ಖ್ಯಾತರಾದ ಭಾರತೀಯ ಪಕ್ಷಿಶಾಸ್ತ್ರಜ್ಞ ಯಾರು? ಸಲೀಂ ಅಲಿ. ಫಿಫಾ ವರ್ಲ್ಡ್ ಕಪ್ ಈ ಕ್ರೀಡೆಗಾಗಿ ಇದೆ? ಫುಟ್ಬಾಲ್. ದೆಹಲಿಯಲ್ಲಿರುವ ಹಾಕಿ ಕ್ರೀಡಾಂಗಣ ಯಾವುದು? ಶಿವಾಜಿ ಹಾಕಿ ಕ್ರೀಡಾಂಗಣ. ಈಡನ್ ಗಾರ್ಡನ್ ಕ್ರೀಡಾಂಗಣ ಇರುವ ಸ್ಥಳ ಯಾವುದು? ಕೋಲ್ಕತ್ತಾ. ವಾಂಖೆಡೆ ಕ್ರೀಡಾಂಗಣ ಇರುವ ಸ್ಥಳ ಯಾವುದು? ಮುಂಬೈ. ಭಾರತ ಉತ್ಪಾದಿಸುತ್ತಿರುವ ಕಬ್ಬಿಣ ಮಿಶ್ರಲೋಹಗಳಲ್ಲಿ ಅತಿ ಮುಖ್ಯವಾದದ್ದು ಮ್ಯಾಂಗನೀಸ್. ಕೃಷ್ಣರಾಜ ಸಾಗರದಿಂದ ತೋಡಿದ ಕಾಲುವೆಗೆ ಹೀಗೆನ್ನುವರು? ವಿಶ್ವೇಶ್ವರಯ್ಯ ನಾಲೆ. ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿನ ಖನಿಜ? ಕ್ಯಾಲ್ಸಿಯಂ. ಹಿಮೋಗ್ಲೋಬಿನ್ನಲ್ಲಿರುವ ಮಾಂಸಖಂಡಗಳ ಮೂಲ ಘಟಕ ಯಾವುದು? ಕಬ್ಬಿಣ. ಕಬ್ಬಿಣದ ಮುಖ್ಯ ಆಕರಗಳೆಂದರೆ ಸೊಪ್ಪು, ತರಕಾರಿ, ಕಡಲೆಕಾಯಿ, ಸೇಬು, ಧಾನ್ಯ, ಕಾಳುಗಳು ಮುಂತಾದವುಗಳು. ಕಬ್ಬಿಣ ಅಂಶದ ನ್ಯೂನತೆಯಿಂದ ಉಂಟಾಗುವುದು ರಕ್ತಹೀನತೆ. ನಾಗಚಂದ್ರನಿಗೆ ಇರುವ ಬಿರುದು ಅಭಿನವ ಪಂಪ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಿರುದು ಸಣ್ಣ ಕಥೆಗಳ ಜನಕ. ಕಾಗಿನೆಲೆಯಾದಿಕೇಶವ ಇವರ ಅಂಕಿತವಾಗಿದೆ? ಕನಕದಾಸರು. ಹೆಳವನಕಟ್ಟೆ ರಂಗನಾಥ ಇವರ ಅಂಕಿತ ನಾಮವಾಗಿದೆ? ಹೆಳವನಕಟ್ಟೆ ಗಿರಿಯಮ್ಮ. ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ.
ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ.